ಇವತ್ತು ರಾಜ್ಯದಲ್ಲಿ ಆಡಳಿತಕ್ಕೆ ಬಂದಿರತಕ್ಕಂತ ಸರ್ಕಾರ, ಸಿದ್ದರಾಮಯ್ಯರ ಸರ್ಕಾರ ಏನಿದೆ, ಜಾತ್ಯತೀತ ಸರ್ಕಾರ ಅಂತ ನಾವು ಹೇಳ್ತೀವಿ. ಈ ಸರ್ಕಾರದ ಮೇಲೆ ಇವತ್ತು ಜನ ಭರವಸೆಯನ್ನ ಇಟ್ಟುಕೊಂಡಿದ್ದಾರೆ. ಆ ಕಾರಣಕ್ಕೋಸ್ಕರ ಕರ್ನಾಟಕ ರಾಜ್ಯದಲ್ಲಿ ಬಿಜೆಪಿ ಆಟೋಟಾಪ ಈ ಕೋಮು ರಾಜಕಾರಣ ಕೊನೆಗೊಳ್ಳಬೇಕು ಅಂತ, ಕರ್ನಾಟಕ ರಾಜ್ಯದಲ್ಲಿ ಜಾತ್ಯತೀತ ಸರ್ಕಾರ ಅಧಿಕಾರಕ್ಕೆ ಬರಬೇಕು ಅಂತ ಎಲ್ಲರೂ ಕೂಡ ಒಮ್ಮತದಿಂದ ಜಾತ್ಯತೀತ ಮನಸ್ಸುಳ್ಳ ಜನ ಅವರಿಗೆ ಮತವನ್ನ ಕೊಟ್ಟು ಈ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕೋಮು ರಾಜಕಾರಣವನ್ನ ನೀವು ನಿಲ್ಲಿಸ್ತೀರಿ, ಅದಕ್ಕೆ ವಿರುದ್ಧವಾಗಿ ಎಲ್ಲಿಯ ಕ್ರಮವನ್ನು ಕೈಗೊಳ್ತೀವಿ ಅಂತ ಭರವಸೆ. ಹಿಂದೆ ಇತ್ತೀಚೆಗೆ ನೀವು ಅಧಿಕಾರ ಬಂದಂತ ಸಂದರ್ಭದಲ್ಲಿ ಏನು ಯಾರು ದ್ವೇಷ ರಾಜಕಾರಣದ ಬಗ್ಗೆ ದ್ವೇಷ ಭಾಷಣವನ್ನ ಹರಡಿಸ್ತಾರೋ, ದ್ವೇಷ ಭಾಷಣ ಮಾಡ್ತಾರೋ ಅವರ ವಿರುದ್ಧ ಸೂಕ್ತ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ತೇವೆ, ಹುಷಾರ್ ಅಂತ ಎಚ್ಚರಿಕೆಯನ್ನ ಕೊಟ್ಟರು ಅಲ್ವಾ. ಆದ್ರೆ ಇಷ್ಟು ದಿನವೂ ಕೂಡ ಬಿಜೆಪಿಯ ಸಂಘ ಪರಿವಾರದ ಕಾರ್ಯಕರ್ತರು ದಿನ ದ್ವೇಷ ಭಾಷಣ ಮಾಡ್ತಾ ಇದ್ದಾರೆ, ದ್ವೇಷಕ್ಕೆ ಕರೆ ಕೊಡ್ತಾ ಇದ್ದಾರೆ. ಕೋಮು ದಂಗೆಗೆ ಅವರು ಪ್ರಚೋದನೆಯನ್ನು ಕೊಡುವಂತ ಭಾಷಣಗಳು ದಿನನಿತ್ಯ ಆದರೂ ಕೂಡ ಅವರ ಮೇಲೆ ಒಂದೇ ಒಂದು ಕ್ರಮಗಳನ್ನ ನೀವು ಕೈಗೊಳ್ತಾ ಇಲ್ಲ, ಯಾಕೆ ಅನ್ನೋದನ್ನ ಈ ಜನತೆಗೆ ಉತ್ತರಿಸಬೇಕು. ಆದ್ರೆ ಅದೇ ನಾವು ಕೋಮು ದಂಗೆಗಳನ್ನ ವಿಷ ಬಿತ್ತುವಂತ ಈ ಕೋಮುವಾದಿಗಳ ವಿರುದ್ಧ ಪ್ರತಿಭಟನೆ ಮಾಡುವಂತ ಡಿವೈಎಫ್ಐ ಕಾರ್ಯಕರ್ತರ ಮೇಲೆ ನೀವು ಕೇಸನ್ನ ದಾಖಲಿಸ್ತೀರಿ. ಎಲ್ಲಿ ದಾಖಲಿಸಿದ್ರಿ? ಏನು RSS ನ ಕಲ್ಲಡ್ಕ ಪ್ರಭಾಕರ್ ಭಟ್ ಮುಸ್ಲಿಂ ಮಹಿಳೆಯರ ಬಗ್ಗೆ ಅವಹೇಳನಕಾರಿಯಾಗಿ ನಿಂದಿಸಿದಾಗ ಈ ಒಂದು ವಿಷಯವನ್ನ ಮುಂದಿಟ್ಟುಕೊಂಡು ಉಳ್ಳಾಲದ ತೊಪ್ಪಟ್ಟಿನಲ್ಲಿ ಡಿವೈಎಫ್ಐನ ಕಾರ್ಯಕರ್ತರು ಪ್ರತಿಭಟನೆ ಮಾಡುವಾಗ ಸುಮೋಟೋ ಪ್ರಕರಣದಡಿ ಡಿವೈಎಫ್ಐ ನಾಯಕರ ಮೇಲೆ ಪ್ರಕರಣವನ್ನು ದಾಖಲು ಮಾಡಿದರು. ಈಗ ಅದೇ ಉಳ್ಳಾಲ ಕ್ಷೇತ್ರದ ಬರಂಗಿಪೇಟೆ ಮತ್ತು ಉತ್ತರ ಭಾಗದಲ್ಲಿ ಈ ರೀತಿ ಕೋಮು ಹಿಂಸೆ ಪ್ರಚೋದನೆ ಮಾಡುವಂತ ಭಾಷಣ ಕೊಟ್ಟರು ಕೂಡ ನೀವು ಅವರ ಮೇಲೆ ಯಾಕೆ ಸುಮೋಟೋ ಪ್ರಕರಣವನ್ನ ದಾಖಲು ಮಾಡ್ತಿಲ್ಲ ಅನ್ನೋದನ್ನ UT ಖಾದರ್ ಮತ್ತು ಸಿದ್ದರಾಮಯ್ಯರವರು ಈ ಕರಾವಳಿ ಜಿಲ್ಲೆಯ ಜನತೆಗೆ ಉತ್ತರಿಸಬೇಕು. ನಿಮ್ಮ ಮೇಲೆ ಭರವಸೆ, ನಿಮ್ಮ ಮೇಲೆ ನೀವೇನಾದ್ರೂ ಒಂದು ಈ ಜಿಲ್ಲೆಯ ಅಲ್ಪಸಂಖ್ಯಾತ ಸಮುದಾಯದ ಮೇಲೆ ಅವಮಾನಗೊಳಗಾದ ಅನುಮಾನಿತಗೊಳಗಾದ ಈ ಸಮುದಾಯದ ಕಷ್ಟ ಕಾರ್ಪಣ್ಯಗಳಿಗೆ ಕನಿಷ್ಠ ಸ್ಪಂದಿಸ್ತೀರಿ ಅನ್ನೋದರ ಬಗ್ಗೆ ನಮ್ಗೆ ನಂಬಿಕೆ ಇತ್ತು. ಆದ್ರೆ ನೀವು ಮಾಡ್ತಾ ಇರೋದೇನು? ಇವತ್ತು ಕೋಮು ಹಿಂಸೆ ಪ್ರಚೋದನೆ ಮಾಡುವವರ ವಿರುದ್ಧ ಮಾತಾಡುವವರ ಮೇಲೆ ಕ್ರಮವನ್ನು ಕೈಗೊಳ್ತೀರಿ ಹೊರತು ಕೋಮು ಹಿಂಸೆಗೆ ಪ್ರಚೋದನೆ ಕೊಡುವಂತ ಭಾಷಣಗಾರರ ಮೇಲೆ ಯಾವುದೇ ರೀತಿಯ ಕ್ರಮವನ್ನು ಕೈಗೊಳ್ತಾ ಇಲ್ಲ. ಈ ರೀತಿ ನೀವು ತಾರತಮ್ಯ ಮಾಡೋದು ಯಾಕೆ? UT ಖಾದರ್ ಆ ಭಾಗದಲ್ಲಿ ಯಾರಾದರೂ ಪ್ರತಿಭಟನೆ ಮಾಡಿದ್ರೆ, ಮೂಲಭೂತ ಪ್ರಶ್ನೆಗಳನ್ನಿಟ್ಟು ಹೋರಾಟ ಮಾಡಿದ್ರೆ ಯಾಕೆ ಹೋರಾಟ ಮಾಡ್ತೀರಿ ಅಂತ ಅವರಿಗೆ ಎಚ್ಚರಿಕೆ ಕೊಡ್ತಾರೆ. ಆದ್ರೆ ನಿಮ್ಮದೇ ಕ್ಷೇತ್ರದಲ್ಲಿ ಸಣ್ಣ ಪುಟ್ಟ ವಿಚಾರಗಳನ್ನಿಟ್ಟುಕೊಂಡು ಇವತ್ತು ಕೋಮು ದಂಗೆಗೆ ಪ್ರಚೋದನೆ ಕೊಡುವಂತ, ಮತೀಯ ಕಲಕ್ಕೆ ಸಂಘರ್ಷಕ್ಕೆ ಎಡಮಾಡಿಕೊಡುವಂತ, ಅಲ್ಪಸಂಖ್ಯಾತರನ್ನು ಅವಮಾನಗೊಳಿಸುವಂತ ಹೇಳಿಕೆಗಳನ್ನ ದ್ವೇಷ ಭಾಷಣ ಮಾಡಿದ್ರು ಕೂಡ ಅವರ ಮೇಲೆ ಕ್ರಮ ಕೈಗೊಳ್ಳಿಕ್ಕೆ ನೀವು ಯಾಕೆ ಒಂದೇ ಒಂದು ಶಬ್ದ ಮಾತಾಡುವುದಿಲ್ಲ? ವಿಧಾನಸೌಧದೊಳಗೆ ಮೊನ್ನೆ ಚರ್ಚೆ ಆಯಿತು, ಸೆಷನ್ನಲ್ಲಿ ಏನ್ ಚರ್ಚೆ ಆಯ್ತು? ನಾಪತ್ತೆ ಪ್ರಕರಣದ ಬಗ್ಗೆ ಕೇವಲ ಚರ್ಚೆ ಆಯ್ತು, ಆ ಪ್ರಕರಣ ಪತ್ತೆ ಆಗಬೇಕು ಅಂತ. ಆದ್ರೆ ಆ ಪ್ರಕರಣವನ್ನ ಈ ರೀತಿ ದಿಕ್ಕು ತಪ್ಪಿಸುವಾಗ ಕೋಮು ಹಿಂಸೆಗೆ ಅದನ್ನ ಬಳಕೆ ಮಾಡುವಂತ ಬಿಜೆಪಿಯ ವಿರುದ್ಧ ಕನಿಷ್ಠ ಚೀಮಾರಿ ಹಾಕ್ಲಿಕ್ಕೂ ಕಾಂಗ್ರೆಸ್ ಸರ್ಕಾರಕ್ಕೆ ಯೋಗ್ಯತೆ ಇಲ್ಲ. ಅಲ್ಲಿ ಒಂದೇ ಒಂದು ಮಾತಾಡಿಲ್ಲ ಅವರು. ಕನಿಷ್ಠ ಈ ಪ್ರಕರಣದಲ್ಲಿ ಬಿಜೆಪಿಯರ ಕ್ರಮ, ಬಿಜೆಪಿಯರ ನಡೆಯನ್ನ ವಿರೋಧ ಮಾಡುವಂತ ಹೇಳಿಕೆಯನ್ನು ಕೂಡ ಸೆಷನ್ನೊಳಗೆ ಇವರು ಚಕಾರ ಎತ್ತುತ್ತಾ ಇಲ್ಲ. ಅಂದ್ರೆ ಏನರ್ಥ? ಇಲ್ಲಿ ಮುಸ್ಲಿಂ ಸಮುದಾಯವನ್ನ ಯಾವ ರೀತಿ ನಡೆಸ್ಕೊಂಡ್ರು ಕೂಡ ನಾವು ಅದನ್ನು ಒಪ್ಕೊಂಡು ಸುಮ್ಮನೆ ಇರ್ಬೇಕಾ? ಅದ ಈ ಮುಸ್ಲಿಂ ಸಮುದಾಯದ ಮೇಲೆ ಪ್ರತಿ ಬಾರಿ ಅನುಮಾನ ಮಾಡ್ತಾ ಇದ್ರು ಕೂಡ ಅದನ್ನ ನೋಡಿ ಸುಮ್ಮನಿರ್ಬೇಕಾ? ನೀವು ಅಲ್ಪಸಂಖ್ಯಾತರ ಏನು ಒಂದು ಆ ವಿಭಾಗದಿಂದ ನೀವು ಅಲ್ಪಸಂಖ್ಯಾತರೆನ್ನೋ ಕಾರಣಕ್ಕೆ ಇವತ್ತು ಸ್ಪೀಕರ್ ಆಗಿದ್ದೀರಿ. ನಿಮ್ಗೆ ಆ ಒಂದು ಘನತೆಯ ಗೌರವದ ಸಂವಿಧಾನದ ಹುದ್ದೆಯನ್ನು ಕೊಟ್ಟಿದ್ದೀರಿ. ಆದ್ರೆ ನೀವು ಹೊಂದಾಣಿಕೆಯ ರಾಜಕಾರಣ ಮಾಡುವ ಬಗ್ಗೆ ದಕ್ಷಿಣ ಕನ್ನಡ ಜಿಲ್ಲೆಯ ಜನತೆಗೆ ಆರೋಪ ಇದೆ ನಿಮ್ಮ ಮೇಲೆ. ನಿಮ್ಮನ್ನ ಆ ರೀತಿ ನೀವು ಹೊಂದಾಣಿಕೆಯ ರಾಜಕಾರಣ ಮಾಡ್ತಾ ಇದ್ದೀರಾ ಅನ್ನೋರ ಬಗ್ಗೆ ನಮ್ದು ಇವತ್ತು ಜನಸಾಮಾನ್ಯರು ಮಾತಾಡುವಂತ ಒಂದು ಸನ್ನಿವೇಶ ಸೃಷ್ಟಿಯಾಗಿದೆ. ಇದಕ್ಕೆ ಯಾರು ಹೊಣೆ? ನಿಜವಾಗಿ ಕನಿಷ್ಠ ಕಾಳಜಿ ಇದ್ರೆ, ಅಲ್ಪಸಂಖ್ಯಾತ ಸಮುದಾಯದ ಬಗ್ಗೆ ಕನಿಷ್ಠವಾದ್ರೂ ಕನಿಷ್ಠ ಅವರ ಬಗ್ಗೆ ಕಾಳಜಿ ಇದ್ರೆ ಈ ಏನು ದೋಷ ಭಾಷಣ ಮಾಡಿದ್ದಾರೆ ಅವರ ಮೇಲೆ ಸುಕೋಟೆ ಪ್ರಕರಣದಡಿ ಅವರನ್ನ ಕ್ರಮ ಕೈಗೊಳ್ಳಿ. ಶಾಸಕ ಭರತ್ ಶೆಟ್ಟಿ ಮೊನ್ನೇನು ನಾವು ಒಂದು ಹಿಂದೂ ಯುವಕರ ಪಡೆಯನ್ನ ಕಟ್ತೀವಿ, ಹಿಂದೂಗಳ ರಕ್ಷಣೆಗೆ ನಾವೇ ಟೊಂಕಗಟ್ಟಿ ಒಂದು ತಂಡವನ್ನ ರಚಿಸ್ತೀವಿ ಅನ್ನೋ ಹೇಳಿಕೆಯನ್ನು ಕೊಟ್ಟರು. ಹಿಂದೆ ಸುರತ್ಕಲ್ನಲ್ಲೂ ಕೂಡ ದೀಪಾವಳಿ ಹಬ್ಬದ ಪ್ರಯುಕ್ತ ಆದಂತ ಕಾರ್ಯಕ್ರಮದಲ್ಲೂ ಕೂಡ
ರೀತಿಯ ದ್ವೇಷ ಭಾಷಣವನ್ನ ಕೊಟ್ಟು ಮೊನ್ನೆ ಚಕ್ರವರ್ತಿ ಶೂಲಿಬೆಲೆ ಉತ್ತಾರ್ನಲ್ಲಿ ಬಂದು ಕೂಡ ಮುಸ್ಲಿಂ ಸಮುದಾಯದ ಹೆಣ್ಮಕ್ಳನ್ನ ಮದುವೆಯಾಗಿ ಅನ್ನೋ ರೀತಿಯಲ್ಲಿ ಕರೆ ಕೊಟ್ಟರು. ಈ ರೀತಿ ಯುವ ಜನರನ್ನ ದಿಕ್ಕು ತಪ್ಪಿಸುವಂತ ಕೋಮ ದಂಗೆಗೆ ಪ್ರಚೋದನೆ ಮಾಡುವಂತ ಹೇಳಿಕೆಗಳನ್ನ ಪದೇ ಪದೇ ಈ ಜಿಲ್ಲೆಯಲ್ಲಿ ಬಂದು ಕೊಡ್ತಾ ಇದ್ದಾರೆ. ಆದ್ರೆ ಪೊಲೀಸ್ ಇಲಾಖೆ ಈ ಬಗ್ಗೆ ಕ್ರಮ ಕೈಗೊಳ್ತಾ ಇಲ್ಲ. ಇನ್ನು ಮಂಗಳೂರು ಕಮಿಷನರೇಟ್ ವ್ಯಾಪ್ತಿಯಲ್ಲಿ ಈ ರೀತಿ ಆಗ್ತಾ ಇದೆ. ಮಂಗಳೂರು ಪೊಲೀಸ್ ಕಮಿಷನರ್ ಯಾಕೆ ಯಾವ ಕಾರಣಕ್ಕೋಸ್ಕರ ಈ ಹುದ್ದೆಯಲ್ಲಿದ್ದಾರೆ? ಇವತ್ತು ಸಾಮಾನ್ಯವಾಗಿ ಸೇತುವೆ ಬೇಕು, ಬ್ರಿಡ್ಜ್ ಬೇಕು, ರಸ್ತೆ ನಿರ್ಮಾಣ ಆಗಬೇಕು ಅಂತ ಹೋರಾಟ ಮಾಡಿದ್ರೆ ಆ ಹೋರಾಟಗಾರರ ಮೇಲೆ ಕೇಸನ್ನು ದಾಖಲಿಸ್ತಾರೆ. ಸುನೋಟ ಪ್ರಕರಣದಲ್ಲಿ ಕೇಸನ್ನು ದಾಖಲಿಸಿ ಎಫ್ಐಆರ್ ಹಾಕ್ತಾರೆ. ಅವ್ರು ರೆಸ್ಪಾಂಡಿಂಗ್ ಅಂತ ಆರೋಪ ಪಟ್ಟಿಗಳನ್ನ ಸಲ್ಲಿಸ್ತಾರೆ. ಆದ್ರೆ ಇದೇ ರೀತಿ ಬಹಿರಂಗವಾಗಿ ಮುಸ್ಲಿಂ ಸಮುದಾಯದ ಮೇಲೆ, ಅಲ್ಪಸಂಖ್ಯಾತರ ಮೇಲೆ, ಈ ಜಿಲ್ಲೆಯ ಶಾಂತಿ ಸಾಮರಸ್ಯ ಕದಡುವಂತ ಹೇಳಿಕೆಯನ್ನ, ಭಾಷಣವನ್ನು ಕೊಡುವಂತ ಚಕ್ರವರ್ತಿ ಸೂಲಿಬೆಲೆ ಅಥವಾ ಈ ಭರತ್ ಶೆಟ್ಟಿ, ಹರೀಶ್ ಪೂಂಜರ ಮೇಲೆ ಒಂದೇ ಒಂದು ಪ್ರಕರಣವನ್ನ ದಾಖಲು ಮಾಡಲಿಕ್ಕೆ ಇವರಿಗೆ ಯೋಗ್ಯತೆ ಇಲ್ಲ.